ತರುಣ್ ಸುಧೀರ್ ಅವರ ಮದುವೆಗೆ ನಾನು ಬಂದಿದ್ದೀನಿ. ಭಾಳ ದಿನದ ಪರಿಚಯ. ಅವರ ತಾಯಿಯವರು ನಮ್ಮ BJPಯಲ್ಲಿ ದೊಡ್ಡ ಲೀಡರ್ ಆಗಿದ್ರು. ಅವ್ರ ತಾಯಿಯವರು ಅದು ಒಂದು ರೀತಿ ನಮಗೂ ಅವ್ರಿಗೂ ಇರೋವಂಥ ಸ್ನೇಹ. ಅದೇ ರೀತಿ ತರುಣ್ ಸುಧೀರ್ ಅವರು ಕೂಡ ಭಾಳ ವರ್ಷಗಳಿಂದ ನನ್ನ ಪರಿಚಯ. ಅವರ ಹಲವಾರು ಸಿನಿಮಾಗಳು ಹಿಟ್ಟಾಗಿದೆ. ಅಂದರೆ ಒಬ್ಬ ನಿರ್ದೇಶಕರಾಗಿ, ಯಶಸ್ವಿ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಬೆಳೀತಾ ಇರುವಂಥ ಒಬ್ಬ ಯುವಕ. ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಬಂದಿದ್ದೀನಿ. ಅವರ ದಾಂಪತ್ಯ ಜೀವನ ಸುಖಕರವಾಗಿರಲಿ, ಇನ್ನಷ್ಟು ಕನ್ನಡ ಚಿತ್ರರಂಗದ ಸೇವೆಯನ್ನು ಮಾಡುವಂಥ ಅವಕಾಶ. ಹಿಂದೆ ನಾವೆಲ್ಲ ಪುಟ್ಟಣ್ಣ ಕಂಗಾಲ ಅವ್ರನ್ನಂಥವ್ರನ್ನೆಲ್ಲ ಒಳ್ಳೊಳ್ಳೆ ನಿರ್ದೇಶಕರನ್ನ ನೋಡ್ತಾ ಇದ್ದೀರಿ. ಇವತ್ತವರೆಗೂ ಪುಟ್ಟಣ್ಣ ಕಂಗಾಲ ಅಂತ ಇವತ್ತು ಗೆಜ್ಜೆ ಪೂಜೆ ಇರ್ಬೋದು, ನಾಗರಾವ್ ಇರ್ಬೋದು, ಈ ಥರದ್ದೆಲ್ಲ ಇವತ್ತು ನಾವು ನೆನಪು ಮಾಡ್ಕೊಂತೀವಿ. ಆ ಸಾಲಿಗೆ ಇವರು ಕೂಡ ಸೇರಲಿ ಅನ್ನೋ ಆಶೀರ್ವಾದವನ್ನು ಮಾಡಿ ಅವರ ದಾಂಪತ್ಯ ಜೀವನ ಒಳ್ಳೆಯದಾಗಲಿ ಅಂತ ಶುಭ ಹಾರೈಕೆಯನ್ನು ಮಾಡ್ತಾಯಿದ್ವಿ. ತರುಣ್ ಸುಧೀರ್ ತಂದೆ ತಾಯಿ ನಾನು 1976ರಿಂದ ಪರಿಚಯ. ಒಂದೇ ಮೊದಲ ಚಿತ್ರದಲ್ಲಿ ಸುಧೀರ್ ಅವರು ನಾನು ನಟಿಸಿದ್ದೀವಿ. ಮಾಲತಿಯವರು ಕೂಡ ಅಭಿನಯ ಮಾಡಿದ್ದಾರೆ. ಆಗಲಿಂದನೂ ಬಹಳ ಪರಿಚಯ ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ಬಾಂಧವ್ಯ, ಮನೆಯವ್ರ ಥರನೇ ಇಲ್ಲಿ ತನಕ ನಡ್ಕೊಂಡ್ಬಂದಿದ್ದೀವಿ. ಇವತ್ತಿನ ದಿನ ಒಂದು ಸಂತೋಷದ ವಿಷಯ ತರುಣ್ ಮದುವೆ ಅಂತೇಳಿ. ಅವ್ರನ್ನ ಚಿಕ್ಕದಿಂದ ನೋಡಿರೋದ್ರಿಂದ ನನಗೆ ಇನ್ನಷ್ಟು ಖುಷಿಯಾಯಿತು. ಅವನಿಗೆ ಯಾವಾಗಲೂ ಸದಾ ದೇವರು ಚೆನ್ನಾಗಿ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಈ ದಾಂಪತ್ಯ ಜೀವನ ಅವರಿಬ್ಬರ ಒಂದು ಸುಂದರವಾದ ನೋಟ ಅಂತಲೇ ಹೇಳ್ಬೋದು. ಇಬ್ಬರ ಜೋಡಿ ತುಂಬ ಚೆನ್ನಾಗಿದೆ. ಅವರಿಬ್ಬರ ಜೋಡಿ ಹಾಗೇ ಇರಲಿ. ಆ ತಂದೆ ಏನು ಆಶೀರ್ವಾದ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ದೇವರು ದೇವರು ಹಾಗೂ ಅವ್ರ ತಂದೆ ಇಬ್ಬರು ಆಶೀರ್ವಾದ ಮಾಡಲಿ. ನಮ್ಮ ಈ ದಾಂಪತ್ಯ ಜೀವನಕ್ಕೆ ನಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಮಾಡೋದಕ್ಕೋಸ್ಕರ ನಾವೆಲ್ಲ ಬಂದಿದ್ವಿ. ಅವರ ದಾಂಪತ್ಯ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ. ಒಂದು ವಿಷಯ ಮರೆತುಬಿಟ್ಟಿದ್ದೆ ಇವತ್ತು. ಯಾಕೆ ಅಂತಂದರೆ ಇದನ್ನು ಹೇಳದೆ ಹೋಯಿತು ಅಂದರೆ ತಪ್ಪಾಗ್ಬಿಡುತ್ತೆ. ಏನಂದರೆ ಈ ಮದುವೆಗೆ ಹಿಂದೆ ನಿಂತು ಕೆಲಸ ಮಾಡ್ತಂಥ ರಾಜು ಅವರು ಹಾಗೂ DS ಮ್ಯಾಕ್ಸ್ನ ದಯಾನಂದ್ ಅವ್ರನ್ನ ನಾವು ಸ್ಮರಿಸ್ಕೋಬೇಕಾಗತ್ತೆ. ಮತ್ತು ಈ ಚೌಲ್ಟ್ರಿಯನ್ನು ಕೊಟ್ಟಿರುವಂಥ ಸ್ನೇಹಿತರು ಕೂಡ ಈ ಒಂದು ಮದುವೆಗೆ ಸಾಕ್ಷಿ ಆಗ್ತಾರೆ. ಮತ್ತು ಈ ಒಂದು ಮದುವೆಗೆ ನನ್ನ ಶಿಷ್ಯ ಅಂತ ಹೇಳೋದಿಲ್ಲ, ನನ್ನ ತಮ್ಮ ನಮ್ಮ ಅನಂತು. ಯಾಕೆಂದರೆ ಈ ಕರ್ನಾಟಕ ಚಿತ್ರರಂಗದಲ್ಲಿ ಪ್ರತಿಯೊಂದು ಮದುವೆಗೂ ಪ್ರತಿಯೊಬ್ಬ ಕಲಾವಿದನ್ನು ಕರೆಸಿ ಅವ್ರನ್ನ ಮಂಟಪಕ್ಕೆ ಕರ್ಕೊಂಡೋಗಿ ಮತ್ತೆ ವಾಪಸ್ ಕಳಿಸೋ ಜವಾಬ್ದಾರಿ ನಮ್ಮ ಅನಂತು ಮತ್ತು ರಮೇಶ್ ಅವರು ತೊಗೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಬ್ಬರಿಗೂ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.